ಮುಂದೆ ಏನು ಯಾವ ರೂಪ ಪಡೆಯುತ್ತೆ ಅಂತ ಈಗಲೇ ಹೇಳೋಕ್ಕಾಗಲ್ಲ, ಎಲ್ಲರೂ ಕಾದು ನೋಡೋಣ. ಓಕೆ ಸರ್, ಈಗ ಈ 9 ಸ್ಥಳಗಳು ಅಂತ ಬಂದಾಗ ಈ 9 ಸ್ಥಳಗಳ ಇಂಪಾರ್ಟೆನ್ಸ್ ಉಗ್ರಗಾಮಿಗಳ ದೃಷ್ಟಿಯಿಂದ ಇದರ ಧ್ವಂಸದೊಂದಿಗೆ ಇಡೀ ಆ ಉಗ್ರಗಾಮಿ ಕುಟುಂಬ ಅಂತ ಏನಿದೆಯಲ್ಲ ಪಾಕಿಸ್ತಾನದಲ್ಲಿ, ಅಥವಾ ಇಲ್ಲಿ ಪಾಕಿಸ್ತಾನವೇ ಮಹಾಪೋಷಕ ಉಗ್ರಗಾಮಿಗಳಿಗೆ, ಅಲ್ಲಿ ಸೈನ್ಯದವರೇ ತರಬೇತಿಯನ್ನು ಕೊಡ್ತಾರೆ, ಕೆಲವೊಮ್ಮೆ ಸೈನಿಕರೇ ಉಗ್ರರ ವೇಷದಲ್ಲಿ ಬರ್ತಾರೆ, ಹೇಳೋದು ಮಾತ್ರ ಅವರು ಇಲ್ಲ ಟೆರರಿಸ್ಟ್ಗಳು ಮಾಡಿದ್ದಕ್ಕೆ ನಮ್ಮನ್ನ ಯಾಕೆ ಬ್ಲೇಮ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಈ ಸ್ಥಳಗಳ ಇಂಪಾರ್ಟೆನ್ಸ್ ಇಲ್ಲಿಯವರೆಗೆ ಭಾರತ ಸೈನ್ಯ ಕಂಡಂತೆ ಅಂತ ಸರ್. ನೋಡಿ, ಈ ಹಾಫಿಜ್ ಸಯೀದ್ ಭಾರತದ ಜೈಲಿನಲ್ಲಿದ್ದ. he was kept in the jail, but in the IC 814 ಯಾವಾಗ ಹೈಜಾಕ್ ಆಯ್ತಲ್ಲ, ಆ ಹೈಜಾಕ್ ನಮ್ಮ ಪ್ರಯಾಣಿಕರನ್ನ ಬಿಡಿಸ್ಕೊಂಬರೋಕ್ಕೆ 3 ಟೆರರಿಸ್ಟ್ಗಳನ್ನ ನಾವು ಅವರಿಗೆ ಹಸ್ತಾಂತರ ಮಾಡಿದ್ವಿ. ಇಟ್ ವಾಸ್ ನಾಟ್ ಎ ಗುಡ್ ಮೂವ್, ಬಟ್ ಆ ಸಮಯದಲ್ಲಿ ಒಂದಿಷ್ಟು ಕಂದಹಾರ್ ಹೇಳ್ತಾ ಇದ್ರಲ್ವ ತಾವು, ಅನಿವಾರ್ಯತೆ ಇತ್ತು. ಅದರಲ್ಲಿ ಕಂದಹಾರ್ ಹೈಜಾಕ್. ಆ 3 ಟೆರರಿಸ್ಟ್ಗಳಲ್ಲಿ ಹಾಫಿಜ್ ಸಯೀದ್ ಒಬ್ಬ. ಅವನು ಯಾವಾಗ ಪಾಕಿಸ್ತಾನಕ್ಕೆ ಕರ್ಕೊಂಡು ಬಂದ್ರು, ಬಹವಾಲ್ಪುರದಲ್ಲಿ ಅವನಿಗೆ 7 ರಿಂದ 8 ಎಕರೆ ಭೂಮಿ ಕೊಟ್ಟು, ನೀನು ಮಸೀದಿ ಕಟ್ಕೋ, ನೀನು ಮದ್ರಸ ಕಟ್ಕೋ ಅಂತೇಳಿ ಕೊಟ್ಟರು. ಅದು ಜಸ್ಟ್ ನೆಕ್ಸ್ಟ್ ಟು ಬಹವಾಲ್ಪುರ್ ಆರ್ಮಿ ಕಂಟೋನ್ಮೆಂಟ್. ಯು ಕ್ಯಾನ್ ಇಮ್ಯಾಜಿನ್, ಒನ್ ಕೋರ್ ಕಮಾಂಡರ್ ಇಸ್ ಸಿಟಿಂಗ್ ದೇರ್ ಆ್ಯಂಡ್ ನೆಕ್ಸ್ಟ್ ಟು ಹಿಮ್ ಈ ಹಾಫಿಜ್ ಸಯೀದ್ ಅನ್ನೋ ಒಬ್ಬ ಭಯೋತ್ಪಾದಕ ಅಲ್ಲಿ ಮಸೀದಿ ಕಟ್ತಾನೆ, ಮದ್ರಸ ಕಟ್ತಾನೆ, ಆಮೇಲೆ ಟೆರರಿಸ್ಟ್ಗಳನ್ನ ರಿಕ್ರೂಟ್ ಮಾಡಿ ಅವರಿಗೆ ಬ್ರೈನ್ ವಾಶ್ ಮಾಡಿ ಅವರಿಗೆ ದಾಳಿಗೆ ಅವ್ರನ್ನ ತಯಾರು ಮಾಡಿ ಅವರಿಗೆ ಶಸ್ತ್ರಾಸ್ತ್ರಗಳ ಒಂದು ಟ್ರೈನಿಂಗ್ ಎಲ್ಲ ಕೊಟ್ಟು, ಆಮೇಲೆ ಕೆಲವು ಆಯ್ದವ್ರನ್ನ, ಇದು ಒಂದು ಹೈಸ್ಕೂಲ್ ಕಾಲೇಜ್ ಆದರೆ ಆಯ್ದವ್ರನ್ನ ಬಾಲಾಕೋಟಿಗೆ ಕಳಿಸ್ತಾರೆ. ಬಾಲಾಕೋಟ್ ಇಸ್ ಎ ಯೂನಿವರ್ಸಿಟಿ ಆಫ್ ಟೆರರಿಸ್ಟ್ ವೇರ್ ದೇ ಆರ್ ಟಾಟ್ ಹೌ ಟು ಮೇಕ್ ಬಾಂಬ್ಸ್, ಹೌ ಟು ಪ್ರಿಪೇರ್ ಪೀಪಲ್ ಫಾರ್ ಸುಸೈಡಲ್ ಅಟ್ಯಾಕ್ಸ್ ಅಂತೇಳಿ. ಸೊ ಈಗ 4 ವರ್ಷದ ಕೆಳಗೆ ನಾವು ಬಾಲಾಕೋಟ್ ಸ್ಟ್ರೈಕ್ ಮಾಡಿ ಅದನ್ನು ನಿರ್ನಾಮ ಮಾಡಿದ್ವಿ. ಈಗ ಈ ಬಹವಾಲ್ಪುರದಿಂದ ಏನು ಸಬ್ ಬ್ರಾಂಚ್ಗಳಿದ್ದಾವೆ ಉತ್ತರಕ್ಕೆ, ಅದರಲ್ಲೆಲ್ಲ ಒಬ್ಬೊಬ್ಬರು ಒಂದೊಂದು ಘಟನೆಗಳು, ಭಯೋತ್ಪಾದಕ ಘಟನೆಗಳಿದ್ದಾವೆ. ಒಂದು ಮುರ್ಡಿಕೆ ಅಂತೇಳಿ, ಅದು LET ಲಷ್ಕರ್-ಇ ತೊಯ್ಬಾದ ಹೆಡ್ ಕ್ವಾರ್ಟರ್. ಅಲ್ಲೇ 26/11 ಈ ಅಜ್ಮಲ್ ಕಸಾಬ್ ಅಂಡ್ ಗ್ಯಾಂಗ್ ಏನಿತ್ತು ಅವರನ್ನು ಟ್ರೈನ್ ಮಾಡಿದ್ದೆ ಅಲ್ಲಿ. ಆಮೇಲೆ ಮುಜಫರಾಬಾದ್ ಸುತ್ತಲೂ ಸವೈಲಾನಾ ನಾಲಾ ಅಂದರೆ ಒಂದು ಕಂಟ್ರೋಲ್ ರೂಮ್, ದಟ್ ಈಸ್ ಜೈಷೆ ಮೊಹಮ್ಮದ್ ಕಾ ಕಂಟ್ರೋಲ್ ರೂಮ್. ಅದು ಕೋಡ್ ವರ್ಡಲ್ಲಿ ಅವ್ರು ಏನು ಮಾಡ್ತಿದ್ರು, 88 ಅಂತ ಒಂದು ಕೋಡ್ ವರ್ಡ್ ಯೂಸ್ ಮಾಡ್ತಾ ಇದ್ರು. ಆಮೇಲೆ ಸಿಯಾಲ್ಕೋಟ್, ಇದು ಹಿಜ್ಬುಲ್ಲಾದ ಹೆಡ್ ಕ್ವಾರ್ಟರ್. ಎಲ್ಲ ಹಿಜ್ಬುಲ್ಲಾ, ಲಷ್ಕರ್-ಇ ತೊಯ್ಬಾ ಆ್ಯಂಡ್ ಜೈಷೆ ಮೊಹಮ್ಮದ್ ಇವರನ್ನೆಲ್ಲ ಸೇರಿಕೊಂಡು ಒಂದು ಗೆರೆ ಹಿಡಿದ್ರು. ದಿಸ್ ಈಸ್ ದಿ ಲೈನ್ ಆಫ್ ಅಟ್ಯಾಕ್ ಅಂತೇಳಿ. ಸೊ ಆ ವ್ಯವಸ್ಥಿತವಾಗಿ ಆ ಎಲ್ಲ ತಾಣಗಳ ಮೇಲೆ ದಾಳಿ ನಡೆಸಿದ್ರು. ಅಂದರೆ ಈಗ ನೆಕ್ಸ್ಟ್ ಅಂತ ಬಂದಾಗ, ಈಗ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಒಂದು ಅವಮಾನ ಆಗಿರುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಜುಗರ ಆಗಿರುತ್ತೆ, ಆಕ್ರೋಶ ಇರುತ್ತೆ, ಅದರ ಶಕ್ತಿ ಇರಲಿಕ್ಕಿಲ್ಲ. ಈಗ ಅಶಕ್ತನ ಕೋಪ ದವಡೆಗೆ ಮೂಲ ಆಗಬೇಕಷ್ಟೇ. ಅವನು ಕಚ್ಕೊಂಡು ದವಡೆ ಉದುರಿಸ್ಕೊಳ್ಬೇಕೇ ಹೊರತು ಬೇರೆ ದಾರಿ ಇಲ್ಲ. ಆದರೆ ಒಂದು ಮಾತಿದೆ ಸರ್, ಯುದ್ಧದ ವಿಚಾರದಲ್ಲೋ ಬೇರೆ ವಿಚಾರದಲ್ಲೋ ಒಂದು ಇಲಿಯನ್ನು ಕೂಡ ನೀವು ಕಾರ್ನರ್ ಮಾಡ್ಕೊಂಡು ಒಂದು ಮೂಲೆಗೆ ಎಳ್ಕೊಂಡು ಹೋಗ್ತಾ ಇದ್ದರೆ, ಇಲಿ ಒಂದು ಸ್ಟೇಜ್ಗೆ ಪುಟ ನೆಗೆದುಬಿಟ್ಟು ನಮಗೂ ಅದು ಉಲ್ಟಾ ಹೊಡೆಯುತ್ತೆ ಇಲಿ ಅಂತ ಮೂಲೆಗೆ ಇದು ಮಾಡ್ತಾ ಇದ್ರೆ ಅಂತ ಹೇಳಿ. ಪಾಕಿಸ್ತಾನ ಒಂದು ಸಣ್ಣ ಮಟ್ಟದ ರಿಟಾಲಿಯೇಷನನ್ನು ಮಾಡಲ್ವಾ ಗಡಿ ಭಾಗದಲ್ಲಿ? ಅಥವಾ ಅಲ್ಲಿನ ಒಬ್ಬ ಸೇನಾಧಿಕಾರಿ ಹೇಳಿರೋ ಮಾತು ಅಂದರೆ, ನಾವು ಕೂಡ ಭಾರತದ ಸ್ಥಳಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಹೊಡಿತೀವಿ ಅಂತ ಮಾತಾಡಿದಾಗ ಭಾರತದ ಪ್ರಿಪ್ರೇಷನ್ ಇದಕ್ಕೆ ಹೇಗಿರಬೇಕು ಸರ್? ಈಗ ನೋಡಿ, ನಾವು ಅಟ್ಯಾಕ್ ಮಾಡಿದ್ದು ಭಯೋತ್ಪಾದಕ ತಾಣಗಳ ಮೇಲೆ. ಅವರು ಯಾವುದ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ? ನಮ್ಮ ಹತ್ರ ಇದೆಯಾ ಆ ಥರ ಭಯೋತ್ಪಾದಕ ತಾಣಗಳು? ಇಲ್ಲ. ಸೊ ಅವರು ಅಟ್ಯಾಕ್ ಮಾಡಿದರೆ ಸೇನೆಯ ನೆಲೆ ಆಗಿರ್ಬೋದು, ವಾಯು ನೆಲೆ ಆಗಿರ್ಬೋದು, ಅಥವಾ ಸಮುದ್ರದ ಏನೋ ಒಂದು ಕಿತಾಪತಿ ಮಾಡಿಬಿಟ್ರೆ ನಮ್ಮ ನೌಕಾಪಡೆ ಮೇಲೆ ಏನಾದರೂ ಮಾಡ್ಬೋದು. ಸೊ ದಟ್ ಈಸ್ ಅನ್ ಔಟ್ರೈಟ್ ವಾರ್, ದಟ್ ಈಸ್ ರಿಟಾಲಿಯೇಟರಿ ಅಟ್ಯಾಕ್ ವಿಚ್ ವಿಲ್ ಬಿ ಕಂಡೆಮ್ಡ್ ಬೈ ಇಂಟರ್ನ್ಯಾಷನಲ್ ಫೋರಮ್ಸ್ ಅಲ್ಲಿ. ಯಾಕಂದರೆ ಈ ನೋಬಡಿ ಈಸ್ ಕಂಡೆಮಿಂಗ್ ಅವರ್ ಅಟ್ಯಾಕ್ ಇಂಟರ್ನ್ಯಾಷನಲಿ. ಯಾಕಂದರೆ ವಿ ಹ್ಯಾವ್ ಟಾರ್ಗೆಟೆಡ್ ಓನ್ಲಿ ದಿ ಟೆರರಿಸ್ಟ್ ಕ್ಯಾಂಪ್ಸ್. No civilian is attacked, no civilian places are attacked, no army or air force stations are attacked. So it is a non-retaliatory
ಅಟ್ಯಾಕ್ ಅಂತ ಕರೆಯೋದೇ ಇದಕ್ಕೆ. ದೇರ್ ಇಸ್ ನೋ ರೀಸನ್ ಟು ರಿಟಾಲಿಯೇಟ್. ಬಟ್ ನೀವು ಹೇಳಿದ್ದು ಕರೆಕ್ಟು, ಅವರು ಮುಖಭಂಗ ಆಗಿದೆ, ಆದ್ರಿಂದ ಒಂದಿಷ್ಟು ಕಿತಾಪತಿ ಮಾಡಕ್ ಬರ್ತಾರೆ. ಸಿನ್ಸ್ ದೇರ್ ಇಸ್ ನೋ ಸ್ಪೆಸಿಫಿಕ್ ಟಾರ್ಗೆಟ್, LOC ವರೆಗೂ ಬರ್ಬೋದು, ಒಂದಿಷ್ಟು ಉದ್ರೇಕಿಸಬಹುದು. ಹೇಗೆ ವಿಂಗ್ ಕಮಾಂಡರ್ ಅಭಿನಂದನ್ಗೆ ಇವರು ಟೆಂಪ್ಟ್ ಮಾಡಿದ್ರು, ಆ ಥರ ಒಂದು ಇನ್ಸಿಡೆಂಟ್ಗಳು ನಡಿಬಹುದು. ಬಟ್ ಈಗ ನಾವು ಬಾಲಾಕೋಟಿನ ಸ್ಟ್ರೈಕಿಂದ ಕಲಿತ್ಕೊಂಡ ಒಂದಿಷ್ಟು ಪಾಠಗಳು ಮತ್ತೆ ಈ ಆಧುನಿಕ ತಾಂತ್ರಿಕತೆ ಏನು ನಾವು ವಾಯುಪಡೆಯಲ್ಲಿ ಅಳವಡಿಸ್ಕೊಂಡಿದ್ವಿ, ಅವಾಗ ಅವರು ಯಾವ ತಂಟೆಗೂ ಬರಲ್ಲ. ಮೀಟಿಯೋರ್ ಅಂತ ಒಂದು ಮಿಸೈಲ್ ಇದೆ ರಫೇಲ್ನಲ್ಲಿ. ಇಟ್ ಕ್ಯಾನ್ ಹಿಟ್ ಅನ್ ಏರ್ಕ್ರಾಫ್ಟ್ 300 kilometers away. ಓಕೆ, ದೇ ಡೋಂಟ್ ಹ್ಯಾವ್ ಟು ಕಮ್ ಇನ್ಸೈಡ್. ಓಕೆ. ಸೊ ಈ ಒಂದು ಸಾಮರ್ಥ್ಯ ಇರೋದ್ರಿಂದ ಈ ಬಲ. ಆಮೇಲೆ ಪಾಕಿಸ್ತಾನ ನೋಡಿ